ನಮಸ್ಕಾರ ವೀಕ್ಷಕರೇ. ಬೇಗ ಬೇಗ ಮಾತನಾಡುವವನು ಅನೇಕ ತಮ್ಮ ಭಾವನೆಗಳನ್ನು ಮುಚ್ಚಿಡುತ್ತಾರೆ. ಹೆಚ್ಚು ನಗುವವನು ತನ್ನ ಒಳಗಿನ ನೋವನ್ನು ನಗುವಿನಲ್ಲಿ ಮುಚ್ಚಿಟ್ಟು ಎಲ್ಲರೊಂದಿಗೆ ನಗುತ್ತಾ ಇರುತ್ತಾರೆ. ಸದಾ ಮುಗುಳ್ನಗೆ ಮಾಡುವವರು ಮನಶುದ್ಧಿ ಮತ್ತು ದಯೆಯಿಂದ ಕೂಡಿರುತ್ತಾರೆ. ಅನೇಕ ಬಾರಿ ಮೋಸ ಅನುಭವಿಸಿದವರು ಎಲ್ಲರ ಮೇಲೆ ಅನುಮಾನ ಪಡುತ್ತಾರೆ. ಗಮನ, ಪ್ರೀತಿ, ಭರವಸೆ, ಸ್ಥಿರತೆ ಅವರು ನಿಜವಾಗಿ ಬಯಸಿದರೆ ಕೇಳದೆ ಮಾಡುತ್ತಾರೆ. ಬೇಡಿಕೊಳ್ಳುವುದು ನಿನ್ನ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚು ನಿದ್ರಿಸುವುದು ಹೆಚ್ಚಾಗಿ ಸಂತೋಷವಾಗಿಲ್ಲ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಸಣ್ಣ ವಿಷಯಗಳಿಗೆ ಅಳುವುದು ಶುದ್ಧ ಮತ್ತು ದಯೆಯುಳ್ಳವರು ಆಗಿರುತ್ತಾರೆ. ಸ್ವಲ್ಪ ಮಾತನಾಡುವುದು ಉತ್ತಮ ಕೇಳುಗರು ಮತ್ತು ಆಲೋಚನಾಶೀಲರು ಅಥವಾ ನಾಚಿಕೆ ಪಡುವವರು ಆಗಿರುತ್ತಾರೆ. ಇತರರಿಂದ ಗೌರವವನ್ನು ಗಳಿಸಲು ನಿಮ್ಮ ನಡವಳಿಕೆ ಮತ್ತು ಸಂವಹನದಲ್ಲಿ ಆಕರ್ಷಕರಾಗಿರಿ. ಗೌರವವನ್ನು ಪಡೆಯುವವರಂತೆ ವರ್ತಿಸಿ ಮತ್ತು ಅಸಮ್ಮತತೆಯನ್ನು ಸ್ವೀಕರಿಸಬೇಡಿ. ಪ್ರತಿದಿನ ಬೇಡ ಎಂದು ಹೇಳುವ ಅಭ್ಯಾಸ ಮಾಡಿ. ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಬೇಡ ಎಂದು ಗಟ್ಟಿಯಾಗಿ ಹೇಳುವ ಅಗತ್ಯವಿಲ್ಲ. ನಾನು ಈಗ ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುವಂತಹ ಮೃದುವಾದ ವಿಧಾನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಘರ್ಷಣೆಯ ಸಮಯದಲ್ಲಿಯೂ ಕಣ್ಣಿನ ಸಂಪರ್ಕವನ್ನು ಕಾಯ್ದುಕೊಳ್ಳಿ. ಸ್ಥಿರವಾದ ಕಣ್ಣಿನ ಸಂಪರ್ಕವು ಆತ್ಮವಿಶ್ವಾಸ ಮತ್ತು ನಿಯಂತ್ರಣವನ್ನು ಪ್ರದರ್ಶಿಸುತ್ತದೆ. ನೀವು ಆತಂಕಗೊಂಡಿದ್ದರೆ ನಿಮ್ಮ ಮೂಗನ್ನು ಹಿಸುಕಿ ನೀವು ಶಾಂತವಾಗುತ್ತೀರಿ. ಆತಂಕವನ್ನು ಕಡಿಮೆ ಮಾಡಲು ನಿಮ್ಮ ಕೈಯನ್ನು ನಿಮ್ಮ ಹೃದಯದ ಮೇಲೆ ಇರಿಸಿ ಮತ್ತು ನಿಧಾನವಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಶಕ್ತಿ ಮಟ್ಟವನ್ನು ಹೆಚ್ಚಿಸಲು ನಿಮ್ಮ ಮುಖಕ್ಕೆ ತಣ್ಣೀರನ್ನು ಚಿಮುಕಿಸಿ ಅಥವಾ ವೇಗವಾಗಿ ನಡೆಯಿರಿ. ನಿಮ್ಮ ಮೂಗು ಕಟ್ಟಿದ್ದರೆ ನಿಮ್ಮ ಬಾಯಿಯ ಮೇಲ್ಚಾವಣಿ ಮೇಲೆ ಐಸ್ ಕ್ಯೂಬ್ ಇರಿಸಿ. ನಿಮಗೆ ನಿದ್ದೆ ಬರದೇ ಇದ್ದರೆ 1 ನಿಮಿಷಗಳ ಕಾಲ ವೇಗವಾಗಿ ಕಣ್ಣನ್ನು ಮೆಟುಕಿಸಿ. ನಿಮ್ಮ ಹಣಕಾಸುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಕಲಿಯಿರಿ. ಆರ್ಥಿಕ ಸ್ಥಿರತೆಯು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ನಿಮ್ಮ ಯಶಸ್ಸನ್ನು ಆಚರಿಸಿ. ಅವು ಎಷ್ಟು ಚಿಕ್ಕದಾಗಿದ್ದರೂ ಪರವಾಗಿಲ್ಲ. ಯಾರಾದರೂ ನಿಮ್ಮನ್ನು ನೋಡಿದಾಗ ಅವರ ಕಣ್ಣುಗುಡ್ಡೆಗಳು ಹಿಗ್ಗಿದರೆ ಅದು ಆಸಕ್ತಿ ಅಥವಾ ಆಕರ್ಷಣೆಯ ಸಂಕೇತವಾಗಿದೆ. ಸಂಭಾಷಣೆಯ ಸಮಯದಲ್ಲಿ ಯಾರಾದರೂ ಕಾಲುಗಳನ್ನು ನಿಮ್ಮ ಕಡೆಗೆ ತೋರಿಸಿದರೆ ಅದು ನಿಮಗೆ ಆಸಕ್ತಿ ಮತ್ತು ಅವರ ಗಮನ ನಿಮ್ಮ ಮೇಲಿದೆ ಎಂದು ಸೂಚಿಸುತ್ತದೆ. ಯಾರಾದರೂ ಸತ್ಯ ಹೇಳಬೇಕೆಂದು ಬಯಸಿದರೆ ನೀವು ಮೊದಲು ಅವರನ್ನು ನಗಿಸಿ. ನಿಯಮಿತವಾಗಿ ನಿಮ್ಮೊಂದಿಗೆ ಮಾತನಾಡುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮನ್ನು ಹೆಚ್ಚು ಸೃಜನಾತ್ಮಕವಾಗಿಸುತ್ತದೆ. ಯಾರನ್ನು ಸಮಯ ಕೊಡಿ ಎಂದು ಒತ್ತಾಯಿಸಬೇಡಿ. ಎಲ್ಲರ ಬಗ್ಗೆ ಸದಾ ಚೆನ್ನಾಗಿ ಮಾತನಾಡಿ. ಎಲ್ಲರ ಮೆಚ್ಚುಗೆ ಪಡೆಯಲು ವ್ಯರ್ಥ ಪ್ರಯತ್ನ ಮಾಡಬೇಡಿ. ಶಿಸ್ತುಬದ್ಧ ದಿನಚರಿ, ಬೆಳಿಗ್ಗೆ ಯೋಚನೆ, ಮಧ್ಯಾಹ್ನ ಕಾರ್ಯ, ಸಂಜೆ ಭೋಜನ, ರಾತ್ರಿಗೆ ನಿದ್ರೆ ಇವು ಜೀವನದ ಸಮತೋಲನಕ್ಕೆ ಅವಶ್ಯಕ. ವಿರಾಮ ಸಮಯ ಸಿಕ್ಕಾಗೆಲ್ಲ ಪುಸ್ತಕ ಓದಿ. ಜ್ಞಾನವೇ ನಿಮ್ಮ ಸಂಗಾತಿ. ಹೆಚ್ಚಿನವರು ನಿಮ್ಮ ನೋವನ್ನು ಅಲಕ್ಷ್ಯ ಮಾಡುತ್ತಾರೆ. ಕೆಲವರು ಆ ನೋವನ್ನೇ ಎಂಜಾಯ್ ಮಾಡುತ್ತಾರೆ. ಎಲ್ಲರೊಂದಿಗೆ ನಿಮ್ಮ ನೋವು ಹಂಚಿಕೊಳ್ಳಬೇಡಿ. ಮಾತುಗಳನ್ನು ಹೇಳುವ ಮೊದಲು ಅವುಗಳ ಅರ್ಥವನ್ನರಿತು ಮಾತನಾಡುವುದು ಜಾಣತನ. ನೀವು ಪ್ರೀತಿಸಲ್ಪಡುತ್ತಿಲ್ಲ ಎನ್ನುವುದು ಸುಳ್ಳು ಭಾವನೆ. ಯಾರಾದರೂ ಖಂಡಿತ ನಿಮ್ಮ ಬಗ್ಗೆ ಕಾಳಜಿಯಿಂದ ನಿಜವಾದ ಪ್ರೀತಿ ಹೊಂದಿದ್ದಾರೆ. ಆತಂಕವು ನಿಮ್ಮ ಭಯಗಳ ಆಧಾರದಲ್ಲಿ ಸುಳ್ಳು ಕಥೆಗಳನ್ನು ಕಟ್ಟಿಕೊಡುತ್ತದೆ. ಅದನ್ನು ನಂಬುವುದು ದುಃಖದ ದಾರಿಗೆ ಕರೆದೊಯ್ಯುತ್ತದೆ. ನಿಮ್ಮ ಮನಸ್ಸನ್ನು ಒಳ್ಳೆಯ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಿ. ಅದು ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಿಸಲು ಸಹಾಯ ಮಾಡುತ್ತದೆ. ಯಾರು ಏನೇ ಹೇಳಿದರೂ ಎಲ್ಲರ ಮೇಲೂ ಪೂರ್ಣ ನಂಬಿಕೆ ಇಡಬಾರದು. ಯಾಕೆಂದರೆ ಎಲ್ಲರ ನಿಟ್ಟಿನಲ್ಲಿ ನೀವು ಮುಖ್ಯವಲ್ಲ. ಪ್ರತಿದಿನ ತಣ್ಣನೆಯ ನೀರಿನಲ್ಲಿ ಸ್ನಾನ ಮಾಡುವ ಅಭ್ಯಾಸ ನಿಮ್ಮ ದೇಹಕ್ಕೆ ಶಕ್ತಿ ಹಾಗೂ ಮನಸ್ಸಿಗೆ ತಂಪು ನೀಡುತ್ತದೆ. ವಾರದಲ್ಲಿ 5 ರಿಂದ 6 ಬಾರಿ ವ್ಯಾಯಾಮ ಮಾಡುವುದರಿಂದ ದೈಹಿಕ ಶಕ್ತಿಯೊಂದಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಬೇರೆಯವರ ಜೊತೆ ಹೋಲಿಕೆ ಮಾಡದೆ ನಿಮ್ಮ ಬದುಕಿನ ಮೇಲೆ ನೀವು ಕೆಲಸ ಮಾಡಬೇಕು. ಇದು ನಿಜವಾದ ಬೆಳವಣಿಗೆಯ ಮಾರ್ಗ. ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಅನ್ನೋದು ಅಷ್ಟೇನು ಮುಖ್ಯವಲ್ಲ. ಯಾಕೆಂದರೆ ನೀವು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಸಾಕು. ಪ್ರತಿಯೊಬ್ಬರ ಜೀವನದ ಹಾದಿ ಬೇರೆ ಬೇರೆ ಇರುತ್ತದೆ. ಬೇರೆಯವರನ್ನು ನೋಡಿ ಅನುಕರಿಸುವ ಬದಲು ನಿಮ್ಮದೇ ಆದ ಶೈಲಿಯಲ್ಲಿ ಬದುಕಿ. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರಲಿ. ನಗು ಅನ್ನೋದು ಒಂದು ಶಕ್ತಿ ಇದ್ದಂತೆ. ನೀವು ನಕ್ಕರೆ ಸುತ್ತಮುತ್ತ ಇರುವವರು ನಗುತ್ತಾರೆ.
ನೀವು ಈ ಜಗತ್ತಿಗೆ ಏನು ಕೊಡುತ್ತೀರೋ ಅದು ನಿಮಗೆ ವಾಪಸ್ಸು ಸಿಗುತ್ತದೆ. ದ್ವೇಷಿಸಬೇಡಿ. ಇತರರನ್ನು ದ್ವೇಷಿಸುವ ಮೂಲಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡಿ. ದ್ವೇಷವು ನಿಮ್ಮನ್ನೇ ಹಿಂಸಿಸುತ್ತದೆ. ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳುವುದು ನಿಲ್ಲಿಸಿ. ಪ್ರತಿಯೊಬ್ಬರು ವಿಭಿನ್ನರು ಮತ್ತು ವಿಶಿಷ್ಟರು. ನಿಮ್ಮನ್ನು ಉತ್ತಮಗೊಳಿಸಲು ಗಮನ ಹರಿಸಿ. ಚಿಂತೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಮ್ಮನ್ನು ಕಾಡುವ ಚಿಂತೆಗಳನ್ನು ಬಿಟ್ಟು ಬಿಡಿ. ನೀವು ಚಿಂತಿಸುವುದನ್ನು ನಿಲ್ಲಿಸಿದ ದಿನ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.